ಆತ್ಮೀಯರೇ ನಮಸ್ಕಾರ. ಕವಿತೆ ಜೊತೆಗೆ ನಾನು ಎನ್ನುವ ಕಾವ್ಯ ಸರಣಿಯ ಮತ್ತೋರ್ವ ಇವತ್ತಿನ ಕವಿಯತ್ರಿ ವಿಭಾಳ ಲಡಾಯಿ ಪ್ರಕಾಶನದಿಂದ ಹೊರತಂದಿರ್ತಕ್ಕಂಥ ಜೀವ ಮಿಡಿತದ ಸದ್ದು. ಮಾರ್ಚ್ 21ಕ್ಕೆ ಇಲ್ಲವಾಗಿ ಇರತಕ್ಕಂಥ ವಿಭಾ ನಮ್ಮ ಜೊತೆ ಕನಸನ್ನು ಬಿಟ್ಟು ಹೋಗಿದ್ದಾಳೆ. ಆ ಕನಸಿನ ಪ್ರತಿರೂಪಕವಾಗಿ ಈ ಜೀವ ಮಿಡಿತದ ಸದ್ದು ಸದಾ ಎಲ್ಲ ಕವಿಗಳಲ್ಲಿ ಮಿಡಿಯುತ್ತಲೇ ಇರುತ್ತದೆ. ಆ ಜೀವ ಮಿಡಿತದ ಸದ್ದಿನಲ್ಲಿರ್ತಕ್ಕಂಥ ಒಂದು ಕವಿತೆಯನ್ನು ನಾನು ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನೀನು ಶಾಂತ ನದಿಯ ಹಾಗೆ ಎಲ್ಲ ಕಲ್ಮಶಗಳನ್ನು ತಳ್ಳಿಕೊಂಡು ಅಬ್ಬರವಿಲ್ಲದೆ ಹರಿದು ಹೋಗು. ನೀನು ಈ ಧರೆಯ ಹಾಗೆ ನಿನ್ನ ತುಳಿಯುತ್ತ ನಡೆದವರ ಪಾದಗಳನ್ನು ಚುಂಬಿಸುತ್ತೆ. ನೀನು ಧರೆಯ ಹಾಗೆ ನಿನ್ನ ತುಳಿಯುತ್ತ ನಡೆದವರ ಪಾದಗಳನ್ನು ಚುಂಬಿಸುತ್ತಿ ಅನ್ನುವ ಬಹಳ ಜೀವ ಮಿಡುಕುವ ಸಾಲುಗಳನ್ನು ನಮ್ಮ ಜೊತೆ ಬಿಟ್ಟು ಹೋಗಿರ್ತಕ್ಕಂಥ ಬಹಳ ಒಂದು ಕವಿತೆ ಪ್ರೀತಿ. ಪ್ರಿಯ ಅವರಿವರು ಆಡಿಕೊಳ್ಳುತ್ತಾರೆಂದು ನಾನು ನಿನಗೆ ಪ್ರೇಮ ಪತ್ರ ಬರೆಯಲಿಲ್ಲ. ಪ್ರಿಯ ಅವರಿವರು ಆಡಿಕೊಳ್ಳುತ್ತಾರೆಂದು ನಾನು ನಿನಗೆ ಪ್ರೇಮ ಪತ್ರ ಬರೆಯಲಿಲ್ಲ. ಹೀಗಾಗಿ ನಮ್ಮ ಪ್ರೀತಿ ಶಬ್ದಗಳ ಹಂಗಿಗೆ ಒಳಪಡಲಿಲ್ಲ. ಪ್ರಿಯ ನನ್ನವರಿಗೆ ನೋವಾದಿತೆಂದು ನಾನು ನಿನ್ನನ್ನು ಭೇಟಿಯಾಗಲಿಲ್ಲ. ಹೀಗಾಗಿ ನಮ್ಮ ಪ್ರೀತಿ ಸ್ಪರ್ಶದ ಹಂಬಲಕ್ಕೆ ಹಾತೊರೆಯಲಿಲ್ಲ. ಪ್ರಿಯ ನನ್ನವರಿಗೆ ನೋವಾದಿತೆಂದು ನಾನು ನಿನ್ನನ್ನು ಭೇಟಿಯಾಗಲಿಲ್ಲ. ಹೀಗಾಗಿ ನಮ್ಮ ಪ್ರೀತಿ ಸ್ಪರ್ಶದ ಹಂಬಲಕ್ಕೆ ಹಾತೊರೆಯಲಿಲ್ಲ. ಪ್ರಿಯ ಅವರು ವಿರೋಧಿಸಬಹುದೆಂದು ನಿನ್ನ ಭಾವಚಿತ್ರ ಬಳಿಯಿಟ್ಟುಕೊಂಡು ರಾತ್ರಿಯ ನಿದ್ದೆಯನ್ನು ನಾನು ಹಾಳು ಮಾಡಿಕೊಳ್ಳಲಿಲ್ಲ. ಹೀಗಾಗಿ ನೀನು ಪ್ರತಿ ರಾತ್ರಿ ನನ್ನ ಕನಸುಗಳ ದರಬಾರಿಗೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಪ್ರಿಯ ಅವರು ವಿರೋಧಿಸಬಹುದೆಂದು ನಿನ್ನ ಭಾವಚಿತ್ರ ಬಳಿಯಿಟ್ಟುಕೊಂಡು ರಾತ್ರಿಯ ನಿದ್ದೆಯನ್ನೂ ನಾನು ಹಾಳು ಮಾಡಿಕೊಳ್ಳಲಿಲ್ಲ. ಹೀಗಾಗಿ ನೀನು ಪ್ರತಿ ರಾತ್ರಿ ನನ್ನ ಕನಸುಗಳ ದರಬಾರಿಗೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ.